ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು ನಾನು ಎಲ್ಲಿ ರೈಡ್ ಮಾಡಕತ್ತೀನಿ ಅಂದರೆ 2021ನೇ ಇಸ್ವಿ ಒಳಗಡೆ ಪಬ್ಲಿಕ್ಕಿಗೆ ಅಲೋ ಮಾಡಿದಂಥ ಒಂದು ಪಾರ್ಕಿಗೆ ಹೊಂಟೀನಿ. ಅದು ದಾಂಡೇಲಿ ಮೊಸಳಿ ಉದ್ಯಾನ, ಇಟ್ ಇಸ್ ದಾಂಡೇಲಿ ಕ್ರೊಕೊಡೈಲ್ ಪಾರ್ಕ್. ಇದು ಭಾರತದ 2ನೇ ಕ್ರೊಕೊಡೈಲ್ ಪಾರ್ಕ್ ಮತ್ತು ಕರ್ನಾಟಕದ ಮೊದಲನೇದು. ಈ ಪಾರ್ಕ್ ಸುಮಾರು ಒಂದು 2 ಎಕರೆಯಷ್ಟು ಪಾರ್ಕ್ ಐತಿದು. ಬಟ್ ಅಲ್ಲಿ ಲೋಕಲ್ ಜನನ ಕೇಳಿದ್ರೆ ಆ ಕ್ರೊಕೊಡೈಲ್ಸ್ ಸ್ಪಾಟಿಂದ ಅಲ್ಲಿ ದಾಂಡೇಲಪ್ಪನ ದೇವಸ್ಥಾನ ಕೂಡ ಐತಿ, ಗುಡಿನೂ ಐತಿ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಆಸುಪಾಸದಲ್ಲಿ ಕ್ರೊಕೊಡೈಲ್ಸನ್ನು ನೋಡಕ್ಕೆ ಸಿಗ್ತಾವೆ ಅಂತೇಳಿ ಅಲ್ಲಿ ಲೋಕಲೈಟ್ಸ್ ಹೇಳಿದ್ರು. ಫಸ್ಟ್ ಕ್ರೊಕೊಡೈಲ್ ಪಾರ್ಕ್ ಆಗಿದ್ದ ಈ ಮಹಾಬಲಿಪುರಂ ರಸ್ತೆ ಒಳಗಡೆ, ಅಂದರೆ ಚೆನ್ನೈ ಸಮೀಪದೊಳಗಡೆ 1976 ಫಸ್ಟ್ ಕ್ರೊಕೊಡೈಲ್ ಪಾರ್ಕ್ ಆಗಿದ್ದು. ಅದು ಇಂಡಿಯಾದೊಳಗಡೆ ಫಸ್ಟು. ಇನ್ನು ಇಂಡಿಯಾದೊಳಗಡೆ ಸೆಕೆಂಡ್ ಅಂದರೆ ನಮ್ಮ ದಾಂಡೇಲಿದೆ. ಕರ್ನಾಟಕದೊಳಗಡೆ ಇದನ್ನ ಫಸ್ಟ್ ಕ್ರೊಕೊಡೈಲ್ ಪಾರ್ಕ್ ಅಂತಲೂ ಹೇಳ್ತಾರೆ. ಇದು ದಾಂಡೇಲಿದ ಕ್ರೊಕೊಡೈಲ್ ಪಾರ್ಕ್. ಈ ಕ್ರೊಕೊಡೈಲ್ ಪಾರ್ಕ್ನ ಒಳಗಡೆ ಬಂದಿದ್ದೆ ನಾನು. ಬಟ್ ಅಷ್ಟು ಕ್ರೊಕೊಡೈಲ್ ಮಕ್ಕೊಂಬಿಟ್ಟಾವು. ಎಲ್ಲ ನೋಡೋಕೆ ಕಟ್ಗೆ ಥರನ ಕಾಣಿಸ್ತಾವೆ. ಬಟ್ ಕೇರ್ಫುಲ್ಲಾಗಿ ನಾವು ನೋಡಿದ್ವಿ ಅಂದರೆ ನಮ್ಗೆ ಇಲ್ಲಿ ಈ ಸ್ಪಾಟ್ದಾಗ ನಿಂತ ಕಾಣಿಸ್ತಾವೆ. ಅಲ್ಲೆಲ್ಲಿ ಈ ಬಾಳೆ ಗಿಡದ ದಿಂಬಿ ಕೆಳಗದಾವು, ಒಂದಿಷ್ಟು ಕಲ್ಲು ಸಮೀಪ ಅದಾವು. ಇಲ್ಲೆಲ್ಲ ಈ ಕಡೆ ಇಲ್ಲದೊಂದು ಕಟ್ಗೆ ಮೇಲೆ ಮಕ್ಕೊಂಡತ್ತಿಲ್ಲಿ. ಇಲ್ಲಿ ಒಂದು ಕಟ್ಗೆ ಬಾಜು ಸಮೀಪ ಒಂದು ಕಾಣಿಸ್ತೈತಿ. ನೆಕ್ಸ್ಟ್ ಇಲ್ಲಿ ಒಂದು ಈ ಸಿಟಿದು ವೇಸ್ಟ್ ಒಂದು ಬಂದು ಇಲ್ಲೇ ಕೊಡ್ತೈತಿ. ಈ ಬಾಳೆ ದಿಂಬದ ಕೆಳಗಡೆ ಒಂದೈತಿ. ಮತ್ತು ಆ ಕಡೆ ಮುಂದೆ ಹೋದ್ರೆ ಮುಂದಲ್ಲಿ ಒಂದು ಸ್ವಲ್ಪ ನೋಡಿದ್ರೆ ಅಲ್ಲಿ ಕಲ್ಲು ಬಾಜು ಒಂದು ದೊಡ್ಡದ ಮೊಸಳಿ ಸುಮ್ಮನೆ ಮಕ್ಕೊಂಡ್ಬಿಡತ್ತದ. ಇದು ದಾಂಡೇಲಿ ಮೊಸಳಿ ಪಾರ್ಕದ ಎಂಟ್ರೆನ್ಸ್ ಇದೆ. ಇಲ್ಲಿ ಎಂಟ್ರೆನ್ಸಿಗೆ ಒಂದು ಸಣ್ಣ ಹೋಟೆಲ್ ಐತಿ. ಆಮೇಲೆ ಎಂಟ್ರೆನ್ಸ್ ಬಂದ ತಕ್ಷಣ ಟಿಕೆಟ್ ತೊಗೋಬೇಕು. ಜೆಂಟ್ಸ್ ಅಂದರೆ ಅಡಲ್ಟ್ಸಿಗೆ 50 ರೂಪಾಯಿ, ಸ್ಮಾಲ್ ಚೇರ್ಸಿಗೆ 25 ರೂಪಾಯಿ ಹಂಗೈತಿ. ಇಲ್ಲಿ ಒಳಗಡೆ ಇದೆ ಎಂಟ್ರೆನ್ಸ್. ಇದಷ್ಟು ಕ್ರೊಕೊಡೈಲ್ ನೋಡೋಕ್ಕಂತ ಹೇಳಿನೇ ರೆಡಿ ಮಾಡ್ಯಾರ. 3 ಸ್ಪಾಟ್ ಅದಾವು. ಆ 3 ಸ್ಪಾಟ್ಸಿಂದಲೂ ನಾವು ಕ್ರೊಕೊಡೈಲ್ ನೋಡ್ಬೋದು. ಇಲ್ಲಿ ನೋಡತ್ತಿರಲ್ಲ, ಇದು ಕಾಳಿ ನದಿ ಇದೆ. ಇಲ್ಲಿಂದ ಕ್ರೊಕೊಡೈಲ್ಸನ್ನು ನಾವು ಆರಾಮಾಗಿ ನೋಡ್ಬೋದು. ಇದು ಕ್ರೊಕೊಡೈಲ್ ಪಾರ್ಕ್ ಬಾಜು ಒಂದು ಸಣ್ಣ ಪಾರ್ಕ್ ಮಾಡ್ಯಾರ. ನೀರಾಗ ಅನ್ಕರ ಪೂರ್ತಿ ಕ್ರೊಕೊಡೈಲ್ ಕಾಣಲಿಲ್ಲ. ಇಲ್ಲಿ ನೋಡ್ಬೋದು ನಾವು ಪೂರ್ತಿ ಕ್ರೊಕೊಡೈಲ್ನ. ಇದು ಸಿಮೆಂಟಿನ ಕ್ರೊಕೊಡೈಲ್. ಬಟ್ ಅಲ್ಲಿ ರಿಯಲ್ ಕ್ರೊಕೊಡೈಲ್ನ ನೋಡಕ್ಕೆ ಸಿಗ್ತಾವಲ್ಲಿ ನೀರಾಗ. ಪಾರ್ಕ್ ಎಲ್ಲ ನೋಡೋದು ಮುಗಿದ್ಮೇಲೆ ಒಂದು ತಾಸು 2 ತಾಸು ಬರೋಬ್ಬರಿ ಮಳೆ ಹೊಡಿತು. ಸ್ವಲ್ಪ ನಿಂತು ಊಟ ಗೀಟ ಮಾಡಿ ಒಂದಿಷ್ಟು ಫೋಟೋಸಿಗೆ ಪೋಸ್ ಕೊಟ್ಟು ನಮ್ಮ ಪಾರ್ಟ್ನರ್ ಜೊತೆ ಫೋಟೋಸ್ ತೊಗೊಂಡು ವಿಡಿಯೋಸ್ ತೊಗೊಂಡು ಅಲ್ಲಿಂದ ದಾಂಡೇಲಿಂದ ನಂದು ರೈಡ್ ಮತ್ತೆ ನಮ್ಮ ಧಾರವಾಡ ಕಡೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಮತ್ತೊಂದು ರೈಡ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.